ಇಲ್ಲಾಂದ್ರೆ ನಮ್ದು ಏನು ಅರಿಶಿಣ ಬೆಳಿಬೋದು, ಒಂದು ಸಾಲ ಏನದ ಅಂಥ ಬೆಳೆ ಮಾಡ್ಬೋದು. ನಾವು ಈ ಸರ್ತಿ ಏನೋ ಸೂರಪ್ಪನ ಹಾಕಿದ್ದೆವು, ಮಳೆನೇ ಆಗಲಿಲ್ಲ, ಸೂರಪ್ಪನ ನಾಟಲಿಲ್ಲ, ಆದರೆ ಅದು ಮಾಡ್ಬೋದು. ನಮ್ಮ ರೈತರು ಕೂಡ ಈ ಬೆಳೆ ಮಾಡ್ಬೋದಾ ಅಂತ ಹೆಂಗೆ? ಹಾಂ, ನನ್ನ ಜೊತೆನೇ ಒಂದು ಹೆಚ್ಚು ಕಡಿಮೆ ಹಿಂದೆ ಮುಂದೆ ಒಂದು 7-8 ಜನ ಹಚ್ಚಾರ. ಇದು ಆ್ಯಕ್ಚುಲಿ 7-8 ರೈತರು ಇದೇ ಊರಲ್ಲಿ ತಾಳಿ, ಹಾಂ ಇದೇ ಊರಲ್ಲಿ ಹಚ್ಚಾರ. ಅದರಲ್ಲಿ 2 ರೈತರು ತೆಗೆದ್ರು ಮತ್ತು ಉಳ್ಕಿದ ರೈತರು ಇನ್ನೂ ಇಟ್ಟಾರೆ. ಎಲ್ಲಕ್ಕಿಂತ ಮೊಟ್ಟ ಮೊದಲಿಗೆ ಹಚ್ಚದವಂದ್ರೆ ನಾನೇ ಈ ಊರಾಗ. ಇದಕ್ಕೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ತಾಳಿ ಬೆಳಿಬೇಕಾದ್ರೆ ತಾಳ್ಮೆ ಬೇಕು. ಹಾಂ, ಹಚ್ಚದ್ದು 3 ವರ್ಷದೊಳಗೆ ನೀವು ಏನೋ ಅಲ್ಪ ಸ್ವಲ್ಪ ತೊಗೋತೀರಿ, ಓಕೆ ಇರ್ತದೆ. 3 ವರ್ಷದ ಹಿಂದೆ 1 ವರ್ಷದಲ್ಲ, 3 ವರ್ಷದಿಂದ 4ನೇ ವರ್ಷ ಭಾಳ ಕ್ರಿಟಿಕಲ್. ಯಾಕಂದ್ರೆ ಅವಾಗ ಆ ಇಳುವರಿ ಅವಾಗ ತಾನೇ ಪ್ರಾರಂಭ ಆಗಿರ್ತದೆ. ಅದು ಬಂದಿದ್ದು ಏನು ಆದಾಯ ಬರ್ತದೆ, ಆ ಖರ್ಚಕ್ಕೂ ವೆಚ್ಚಕ್ಕೂ ಎಲ್ಲ ಸರಿ ಹೋಗಿಬಿಡ್ತದೆ. ಅದರಿಂದ ಭಾಳಷ್ಟು ರೈತರು ಏನು ಮಾಡ್ತಾರೆ, ಇದ್ರಲ್ಲಿ ನನಗೆ ಲಾಭನೇ ಇಲ್ಲ ಅಂತ ಹೇಳಿಬಿಟ್ಟು ತಾಳ್ಮೆ ಕಳ್ಕೊಂಡು ತೆಗೆಯೋದ್ರಿಂದ ಅವರು ಹಾಳಾಗೋ ಚಾನ್ಸಸ್ ಇರ್ತದೆ. ನನಗೆ ಕೇಳಿದ್ರೆ 4ನೇ ವರ್ಷದಿಂದ ಅದರದ್ದು ನಿಜವಾದ ಒಂದು ಇದು ಇಳುವರಿ ಪ್ರಾರಂಭ ಆಗ್ತದೆ. ನಿಜವಾದ ಇಳುವರಿ 4ನೇ ವರ್ಷದಿಂದ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಂ, ಓಕೆ ಸರ್. ಗಿಡಗಳಂತೂ ಇವು 3 ವರ್ಷ ಮೇಲಾಗಿದೆ ಸರ್ ಇವಾಗ. ಹೌದು, 3 ವರ್ಷ ಮೇಲೆ ಇದ್ದಾವೆ ಅಂದರೆ ಇದರ ಇಳುವರಿ ಬಂದಿದೆ ಸರ್ ನಿಮಗೀಗ. ಹಾಂ, ಸೊ ಏನಾಯಿತು, 3 ವರ್ಷ ನಾ ಹೇಳ್ದಲ್ಲ, 3 ವರ್ಷ ಅಂದರೆ ಹೋದ ವರ್ಷ ನಮ್ಮ ಗಿಡಗಳಿಗೆ 3 ವರ್ಷ ಮುಗಿದು ಕಳೆದ ನವಂಬರಕ್ಕೆ 3 ವರ್ಷ ಮುಗಿದು ಇದು 4ನೇ ವರ್ಷ ಪ್ರಾರಂಭ ಆಗಿದೆ. ಹಾಂ, ಸೊ ಇದು ಜುಲೈ ಆದ್ದರಿಂದ ಒಂದು 6-7ನೇ ತಿಂಗಳ ಈಗ ಚಾಲು ಅದು. ಸೊ ಈ 7 ತಿಂಗಳಲ್ಲಿ ನಮಗೊಂದು ಅದ್ಭುತ ಅಂತಲೇ ಮನಗಂಡಿದೆ. ಯಾಕಂದ್ರೆ ನವಂಬರಿಂದ ಸ್ಟಾರ್ಟ್ ಆಯಿತು. ಎಷ್ಟಪ್ಪ ಅಂದರೆ ಇಳುವರಿ ಸರಿಸುಮಾರು ಒಂದು ಟನ್ನ 1.5 ಟನ್ನ ಬಂತು. ಅದಾದ ನಂತರ ಜುಲೈ ತಿಂಗಳಲ್ಲೇ 3 ಟನ್ ಕೊಡ್ತು. 3 ಟನ್ ಅಂದರೆ ಸುಮಾರು 60,000 ರೂಪಾಯಿ. ಜುಲೈಯಲ್ಲಿ 3 ಟನ್ ಆಯಿತು, ಜೂನಲ್ಲೂ ಕೂಡ 3 ಟನ್ ಆಯಿತು. ಈಗೇನು ನೆಕ್ಸ್ಟ್ ಬರ್ತಲ್ಲ, ಈಗ ನೆಕ್ಸ್ಟ್ ಕಟಾವು ಮಾಡ್ತೀವಲ್ಲ, ಅಲ್ಲಿ ಕೂಡ ಈ ಒಂದು 2 ಟನ್ವರೆಗೂ ಇಳುವರಿ ಕೊಡ್ಬೋದು. ಅದರ ಅರ್ಥ ಸರಾಸರಿ ಈಗ ನಮಗೆ 4ನೇ ವರ್ಷಕ್ಕೆ ಏನೂ ಇಲ್ಲಪ್ಪ ಅಂದ್ರೆ ತಿಂಗಳಿಗೆ ಒಂದು 50,000 ರೂಪಾಯಿ ಕೊಡುವಂಥ ಒಂದು ಸಂಭವ ಅದ. ಸರ್, ಇದು ಗಿಡಗಳು ಹೆಂಗೆ? ಇದು ನಾವು ಕಬ್ಬು ಹಿಂಗೆ 6 ತಿಂಗಳ ವರ್ಷ ಹಿಂಗೆ ಬೆಳಿತಿರ್ತೇವೆ. ಹೌದು, ಈ ಗಿಡಗಳು ಏನು ತಿಂಗಳ ಹೆಂಗೆ ಬೆಳ್ಕೊತ ರೀ? ಹೌದು, ತಿಂಗಳ ಇದು ಹಾಂ, ತಿಂಗಳ ಇದು ಸೀಸನಲ್ಲೂ ಕೂಡ ಸೀಸನಲ್ಲಿ 15 ದಿನಕ್ಕೊಮ್ಮೆ ಕಟ್ ಆಗ್ತವೆ. ನಾವು ಹಿಂದಿನ ತಿಂಗಳ ಬಿಟ್ಟು ಆ ತಿಂಗಳದೊಳಗೆ 15 ದಿನಕ್ಕೊಮ್ಮೆ ಕಳಿಸ್ಬಿಟ್ಟಿದ್ದೇವೆ ನಾವು. ಮತ್ತು ಇದು ಲಿಂಬೆ ಗಿಡ ಥರ ರೀ ಸೇಮ್. ಹಾಂ, ನಿಂಬೆ ಗಿಡ ಥರ ಅದಕ್ಕಿಂತ ಜಾಸ್ತಿ ರೀ ಆದಾಯ. ಅದು ಈ ಸದ್ಯಕ್ಕೆ ನನಗೇನು ಹೇಳೋಕ್ಕಾಗಲ್ಲ. ಈ ವರ್ಷ ಮಾತ್ರ ಒಂದು 50,000 ಒಂದು ತಿಂಗಳಿಗೆ ಬೀಳಗತ್ತದ. ಮುಂದಿನ ವರ್ಷ ಅದು ಒಂದು ಅಂದಾಜು ಎಷ್ಟಪ್ಪ ಅಂದ್ರೆ 70,000 ರಿಂದ 80,000 ಒಂದು ತಿಂಗಳಿಗೆ ಬೀಳುವಂಥ ಚಾನ್ಸ್ ಅದ. ಒಂದು ರೀತಿ ಲೆಕ್ಕ ಹಾಕಿದ್ರೆ ನಮ್ಮಂಥವ್ರಿಗೆ ಅಂದರೆ ಏನು, ನಾವೆಲ್ಲ ಮೂಲತಃ ಕೃಷಿ ಮಾಡಿದವರಲ್ಲ, ನಾವು ಇದನ್ನು ಒಂದು ಪ್ಯಾಷನ್ ಆಗಿ ಒಂದು ಹವ್ಯಾಸ ಆಗಿ ಏನು ಕೃಷಿ ಮಾಡ್ಲತ್ತಿದ್ದೆವು, ಇಂಥವ್ರಿಗೆ ಭಾಳ ಉಪಯುಕ್ತವಾದ ಒಂದು ಬೆಳೆ ಅಂತ ಹೇಳ್ಬೋದು. ಒಂದು 4 ವರ್ಷ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ಆರಾಮಾಗಿ ಹೊಲದಲ್ಲಿ ಆರಾಮಾಗಿ ಕೃಷಿ ಮಾಡ್ಕೊಂಡು ಇರ್ಬೋದು. ಹೌದು. ಓಕೆ ಸರ್, 4 ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ಆರಾಮಾಗಿ ಕೃಷಿಯಲ್ಲಿ ಇರ್ಬೋದು ಅಂತ ನೀವು ಹೇಳ್ತಾ ಇದ್ದೀರಿ. ಬಟ್ ಇದು ಮಾರ್ಕೆಟಿಂಗ್ ಎಲ್ಲಿ ಮಾರೋದು ಹೆಂಗೆ ಸರ್ ಇದನ್ನು? ಈ ಮುಂಚೆ ನಿಮ್ಗೆ ಹೇಳಿದ್ನ ಮಲೇಷ್ಯಾದಿಂದ ಇಂಪೋರ್ಟ್ ಆಗ್ತಿತ್ತು. ಆಯಿಲ್ ಡಿಮ್ಯಾಂಡ್ ತುಂಬ ಇತ್ತು. ಕೆಲವೊಮ್ಮೆಲ್ಲ ಆಯಿಲ್ ಇದೇನು ಅಡಿಗೆ ತೈಲದ್ದು ಬೆಲೆ ತುಂಬ ಜಾಸ್ತಿ ಆಗ್ತದೆ. ಇದನ್ನೆಲ್ಲ ಮನಗಂಡ ಘನ ಸರ್ಕಾರ ಇದನ್ನು ನಮ್ಮಲ್ಲಿ ಯಾಕೆ ಬೆಳಿಬೇಡತ್ತೆ ಏನು ನಿರ್ಧಾರ ತಗೋತು. ಅವಾಗ ಅವ್ರು ಏನು ಮಾಡಿದ್ರು, ಪ್ರೈವೇಟ್ ಕಂಪ್ನಿ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಈ ಎರಡೂ ಒಂದು ಒಡಂಬಡಿಕೆ ಮಾಡಿಕೊಂಡು ಒಂದು ನಿರ್ಧಾರಕ್ಕೆ ಬಂದರು. ಆ ನಿರ್ಧಾರ ಏನಂದ್ರೆ, ರೈತ ಬೆಳೆದಿದ್ದ ಬೆಳೆಯನ್ನು ಅದು ಮಾರುಕಟ್ಟೆಯಲ್ಲಿ ಏನು ನಿರ್ಧಾರ ಆಗಿರ್ತದೆ ಬೆಲೆ ಅದು ಕೊಟ್ಟು ಕಂಪ್ನಿಗಳೇ ಒಯ್ಯಬೇಕು. ಅವರೇ ಬಂದು ಒಯ್ತಾರೆ. ಹಾಂ, ಅವರೇ ಬಂದು ಕಂಪ್ನಿಗಳೇ ಒಯ್ಬೇಕು ಅಂತ ಹೇಳಿಕಿಸಂದ್ರೆ ಅದು ಠರಾವ್ ಮಾಡಿದ್ರು. ನಾವೇನಿಲ್ಲ, ಮೊದಲು ನಮ್ಮ ಹೊಲಕ್ಕೆ ಬಂದು ಕಿಸಿನ ಕಟಾವು ಮಾಡ್ಕೊಂಡು ಹೋಗ್ತಿರು. ಈ ಸದ್ಯ ಎಲ್ಲ ಸ್ವಲ್ಪ ಇಳುವರಿನೂ ಜಾಸ್ತಿ ಆಗ್ಯದ ಮತ್ತು ಎಲ್ಲ ಏರುಪೇರಿಂದ ಇಂಡಿಯಲ್ಲಿ ಒಂದು ಕೇಂದ್ರವನ್ನು ಓಪನ್ ಮಾಡ್ಯಾರ. ಪ್ರತಿ ತಿಂಗಳು ಅವರೊಂದು ತಾರೀಕು ಕೊಡ್ತಾರೆ. ಅಂಥ ತಾರೀಕಿಗೆ ಗಾಡಿ ಬರ್ತದಂದ್ರೆ ನಾವೆಲ್ಲ ಕಟಾವು ಮಾಡಿ ಆ ಇಂಡಿ ಕೇಂದ್ರಕ್ಕೆ ಒಯ್ದು ಹಾಕ್ತೇವಂದ್ರೆ ಅವ್ರು ತೊಗೊಂಡು ಹೋಗ್ತಾರೆ. ತೊಗೊಂಡು ಹೋದ ಒಂದು ವಾರದಲ್ಲಿ
ಅದು ಒಟ್ಟು ಪೇಮೆಂಟ್ ಏನದ ಬ್ಯಾಂಕಿಗೆ ಹಾಕ್ತಾರೆ. ಸರ್ ಈ ಗಿಡಗಳಿಗೆ ರೀ ಹ್ಞೂ ಈಗ ನಾವು ತೊಗರಿ ಮತ್ತು ಮುಂತಾದ ಬೆಳೆಗಳಿಗೆ ಯಾವ ಥರ ಔಷಧವನ್ನು ಹೊಡಿತೀವಲ್ರಿ, ಸೊ ಈ ಗಿಡಗಳಿಗೂ ಹೊಡಿತೀರಾ ಅಂತ ಹೆಂಗೆ? ಹಾಂ, ಈ ಗಿಡಗಳಿಗೆ ಆ್ಯಕ್ಚುಲಿ ಯಾವುದೇ ರೋಗ ಇಲ್ಲ, ಅದೊಂದು ಪ್ಲಸ್ ಪಾಯಿಂಟ್. ಇದೊಂಥರ ಬೇವಿನ ಗಿಡ ಇದ್ದಂಗೆ ರೀ. ಹಾಂ, ಬೇವಿನ ಗಿಡ ಇದ್ದಂಗೆ. ಆದ್ರೆ ಒಂದೇ ಒಂದು ಬಾಧೆ ಇದೆ ಇದಕ್ಕೆ, ರೈನೋಸರಸ್ ಬೀಟಲ್ ಅಂತ ಹೇಳಿ ಒಂದು ಹೆಂಡ್ಯಾನ್ ಹುಳ ಅಂತೇವಲ್ಲ, ಆ ಹೆಂಡ್ಯಾನ್ ಹುಳ ಮೊದಲಿದ್ದಕ್ಕರ ಇದು ಇರ್ತದೆ, ಏನು ಒಂಥರ ಹಿಂಗೆ ವಾಂಕಾಗಿ ಮೆದು ಇರ್ತದಲ್ಲ, ಮೆದುವಾಗಿ ಮುಂದದು ಧಮ್ಮಕ್ಕಿ ಇದು ಆಗ್ತದೆ, ಏನು ದುಂಬಿ ಥರ ಆಗ್ತದೆ. ಹಾಂ, ಆ ದುಂಬಿ ಆಯ್ತಂದ್ರೆ ಅದು ಏನು ಮಾಡ್ತದೆ, ಈ ಬಂದು ಕಿಶನ್ ಟೊಳ್ಳೆ ಹೊಡ್ಲಿಕ್ಕೆ ಶುರು ಮಾಡ್ತದೆ. ನಿಮ್ಗೆ ತೋರಿಸ್ತೀನಿ, ನಿಮಗೆ ಭಾಳ ಕಡೆ ಎಲ್ಲ ಕಡೆ ಟೊಳ್ಳೆ ಹೊಡೆದಿರ್ತದೆ. ಅದು ಅಗದಿ ಉತ್ಕೃಷ್ಟವಾದ ಟೊಳ್ಳೆನೇ ಹೊಡೆದ ಕಿಶನ್ ಬಾದ್ ಮಾಡಿಬಿಡ್ತದೆ. ಇಲ್ಲಿ ಬಾರಿ ಇಲ್ಲಿ ತೋರಿಸ್ತೀನಿ, ಇಲ್ಲಿ ಹೊಡೆದ ಇಲ್ಲಿ ಬೆಳೆ ಮಸ್ತ್ ಬಂದೈತೆ ನೋಡಿರಿ ಸರ್. ಹಾಂ ಹಾಂ, ಇಲ್ಲೆಲ್ಲ ಬಂದ. ಈಗ ಇದೇನು ಇದು ಹೊಡೆದಲ್ಲ, ಇದು ಇಲ್ಲಿ ಚಂಡಿ ಕಡ್ದು ಮುಡ್ದದ ಇದು. ಇದು ಈ ಗಿಡಗಳು ತಿತ್ತದೇನ್ರಿ ಅದು? ಇಲ್ಲ, ಪೂರ್ತಿ ಇದು ಹಂಗೇನು ಹೊಡೆದ್ಬಿಡ್ತದೆ. ಹಾಂ, ಹಂಗೇನು ಹೊಡೆದು ಬಿಸಾಕ್ಬಿಡ್ತದೆ ಸರ್. ಈ ಥರ ಮತ್ತು ಟಂಗೆಗಳು ಮುರಿತಾ ಇದ್ರೆ ಸರ್, ಇದಕ್ಕೆ ಪರಿಹಾರ ಔಷಧಿ? ಇದಕ್ಕೆ 2-3 ರೀತಿ ಪರಿಹಾರವ. ಮೊದಲನೇದಾಗಿ ಈ ನಾವು ಏನು ಅರಿವಿ ಒಳಗೆ ಇಡ್ತೇವೆ ಡಾಂಬರ್ ಗುಳಿಗೆ ಅಂತ ಇರ್ತೇವೆ. ಹಾಂ, ಆ ಡಾಂಬರ್ ಗುಳಿಗೆಯನ್ನು ಪ್ರತಿಯೊಂದು ಮರಕ್ಕೆ ಕಟ್ಟಿದ್ರೆ ಆ ವಾಸನೆಯಿಂದ ಅದು ಸ್ವಲ್ಪ ರಿಪ್ಲೆಂಟ್ ಆಗಿ ಹೋಗೋ ಚಾನ್ಸಸ್ ಇರ್ತದೆ. ಅದು ಪರಿಹಾರ ಏನ್ರಿ? ಇನ್ನೂ ಅದಕ್ಕಿಂತ ಬೇರೆ ಆದ್ರೆ ಪರಿಹಾರ? ಅದಕ್ಕಿಂತ ಸೂಕ್ತ ಪರಿಹಾರ ಅಂದ್ರೆ ನಾವು ಅದನ್ನು ಹುಟ್ಟುವಲ್ಲೇ ನಾವು ಕಂಟ್ರೋಲ್ ಮಾಡ್ಬೇಕು. ಹುಟ್ಟುವಲ್ಲಿ ಕಂಟ್ರೋಲ್ ಏನು ಮಾಡ್ಬೇಕು ಅಂದ್ರೆ, ಇದು ಎಲ್ಲಿ ಹುಟ್ಟುತ್ತದೆ, ಇದೇನು ನಾವು ತಿಪ್ಪಿ ಗೊಬ್ಬರ ತಂದು ಒಗಿತೇವೆ, ತಿಪ್ಪಿ ಗೊಬ್ಬರ ತಂದು ಕಿಸಿದ್ರೆ ಏನು ನಾವು ಡಿಗ್ಗಿ ಹಾಕಿರ್ತೇವೆ, ಆ ಡಿಗ್ಗಿ ಒಳಗೆ ಹುಟ್ಕೋತದೆ ಇದು. ಪ್ರತಿಯೊಂದು ತಿಪ್ಪಿ ಒಳಗೆ ನೀವು ಪರೀಕ್ಷೆ ಮಾಡಿರಿ, ಒಂದು ಹೆಂಡ್ಯಾನ ಹುಳ ಇರ್ತದೆ ಅದು. ಹಾಂ, ಆ ಹುಳದಿಂದನೇ ಉತ್ಪತ್ತಿಯಾಗಿ ಅದು ಏನದ ಸಂತಾನ ಉತ್ಪತ್ತಿಯಾಗಿ ಮಾಡ್ತಿರ್ತದೆ. ನಾವು ಆ ಡಿಗ್ಗಿ ತಂದು ಒಗೆದು ಅದಕ್ಕೆ ಸ್ವಲ್ಪ ಕೆಮಿಕಲ್ ಅದೆಲ್ಲ ಹೊಡೆದು ಹುಳುಗಳು ಸಾಯಿಸಿದ್ರೆ ಒಂದು ಹಂತ ತನಕ ಬರ್ತದೆ. ಆದರೂ ನೈಸರ್ಗವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಬರಲ್ಲ, ಹೌದಿಲ್ಲ? ನಾವು ಎಷ್ಟೇ ಮಾಡಿದ್ರೂ ಅದು ಹುಟ್ಕೋತಿರ್ತದೆ. ಇನ್ನೊಂದು ಇದಕ್ಕೆ ಒಳ್ಳೆ ಒಂದು ರಿಸಲ್ಟ್ ಕೊಡುವಂಥದ್ದು ಏನಂದ್ರೆ ಫೆರೋಮೆನ್ ಟ್ರ್ಯಾಪ್ ಅಂತ ಹೇಳ್ತದೆ. ಫೆರೋಮೆನ್ ಟ್ರ್ಯಾಪ್ ಇಲ್ಲಿ ಹೊಡೆದ ನೋಡ್ರಿ, ಇಲ್ಲಿ ಬರ್ರಿ ತೋರಿಸಿ. ಇದು ಗಿಡ ಹ್ಯಾಂಗೆ ಹೊಡೆದಂದ್ರೆ ಈ ಥರ ಹೊಡಿತದೆ. ಈ ಸಾಧ್ಯ ಇದು ಹೊಡೆದಲ್ಲ, ಹಾಂ, ಇದು ಪೂರ್ತಿ ಬಿದ್ದದ ನೋಡ್ರಿ. ಇದೇನು ಟೊಳ್ಳೆದಲ್ಲ, ಈ ಪೂರ್ತಿ ಇದು ಬಿದ್ದದು. ಅದೆಲ್ಲ ಆ್ಯಕ್ಚುಲಿ ನೋಡಿದ್ರೆ ಅಲ್ಲಿ ಹೊಡೆದು ಹೋಗೋದಿರ್ತದೆ ಇದ್ರೊಳಗೆ. ಅದು ಫೆರೋಮೆನ್ ಟ್ರ್ಯಾಪ್ ಅಂತ ಹೇಳಿ ಕಿಸಿಂದ್ರೆ ಒಂದು ಬುಟ್ಟಿ ಥರ ಬರ್ತದೆ. ಬುಟ್ಟಿಗೆ ಏನದ 3 ಕಡೆ ರಂಧ್ರ ಕೊಟ್ಟಿರ್ತಾನೆ. ಅದ್ರೊಳಗೆ ಒಂದು ಲಿಕ್ವಿಡ್, ಹಾಂ, ಅದು ಕಟ್ಟಿ ಅದ್ರೊಳಗೆ ಒಂದು ಲಿಕ್ವಿಡ್ ಕೊಟ್ಟಿರ್ತಾರೆ. ಲಿಕ್ವಿಡ್ ಅಂದ್ರೆ ಒಂದು ಉಂಡಿ ಥರ ಬಂದಿರ್ತದೆ. ಅದು ಕಟ್ಟಿಬಿಟ್ರೆ ಅದು ಏನು ಮಾಡ್ತದೆ, ಅದು ಫೆರೋಮೆನ್ ಅಂದ್ರೆ ಪತಂಗ ಆಕರ್ಷಣೆ ಒಂದು ಇದು. ಅದು ಹೆಣ್ಣು ಸಂತಾನ ಆಗಿರ್ಬೋದು, ಗಂಡು ಸಂತಾನ ಆಗಿರ್ಬೋದು, ಅದೇನು ಸಂತಾನಗೋಸ್ಕರ ಅಲ್ಲಿ ಆಕರ್ಷಣೆಯಾಗಿ ಆ ಬುಟ್ಟಿ ಒಳಗೆ ಬೀಳ್ತದೆ. ಆ ಬುಟ್ಟಿ ಒಳಗೆ ಬಿತ್ತಂದ್ರೆ ಭಾಳ ಥರ ಅದು ಕಂಟ್ರೋಲ್ ಆಗ್ತದೆ. ವಿಷಕಾರಿ ಅಂದ್ರೆ ಅದು? ವಿಷಕಾರಿ ಅಲ್ಲ, ಅದಕ್ಕೆ ವಿಷಕಾರಿ, ಹುಳಗಳಿಗೆ ವಿಷಕಾರಿ ಇಲ್ಲ, ಅದು ಟ್ರ್ಯಾಪ್ ಅಷ್ಟೇ. ಅದು ಹೆಣ್ಣಾದ ಗಂಡಿತ್ತಂದ್ರೆ ಹೆಣ್ಣು ಇದು ಅದು ಹುಳದ ತಿಳಕ್ಕೆ ಬಂದು ಬೀಳ್ತದೆ ಮೇಟ್ ಮಾಡ್ಲಿಕ್ಕೆ. ಏನು ಬಂದು ಬುಟ್ಟೆ ಬಿತ್ತಂದ್ರೆ ಹೊಳೆ ಹಾರಿ ಹೋಗ್ಲಿಕ್ಕಾಗಲ್ಲ ಅದಕ್ಕೆ. ಸೊ ಹಂಗೆ ಗಂಡಿತ್ತಂದ್ರೆ ಹೆಣ್ಣು ಹುಡ್ಕೊಂಬರ್ತದೆ, ಹೆಣ್ಣಿತ್ತಂದ್ರೆ ಗಂಡು ಹುಡ್ಕೊಂಬರ್ತದೆ. ಅದೊಂದು ಸ್ಮೆಲ್ ತಯಾರು ಮಾಡಿರ್ತಾರೆ, ಅದು ಆ ಥರ ಅದು. ಸೊ ಒಳಗೆ ಬಿತ್ತಂದ್ರೆ ಅದು ಅಲ್ಲೇ ಒಳಗೆ ಬಿದ್ದು ಕಿಸಿಂದ್ರೆ ಅದು ಉಸಿರುಗಟ್ಟಿ ಆಹಾರ ಇರಲ್ಲ, ಹಾಗಾಗಿ ಸಾಯ್ತದೆ. ಅದು ವಿಷಕಾರಿ ಏನಲ್ಲ ಸರ್. ಹಂಗಂದ್ರೆ ಮತ್ತೆ ತಿಪ್ಪಿ ಕಾಂತಿ ಹಾಕ್ಲಿಲ್ಲ ಅಂದ್ರೆ ಇದಕ್ಕೆ ತಿಪ್ಪಿ ಗೊಬ್ಬರನೇ ಹಾಕಲಿಲ್ಲ ಬರಲ್ಲ ಅಂದಂಗೆ. ತಿಪ್ಪಿ ಕಾಂತಿ ಹಾಕ್ಲಿಲ್ಲ ಅಂದ್ರೆ ಯಾವುದೇ ರೋಗ ಬರಲ್ಲ? ಹಂಗಂತೂ ಅಲ್ಲ. ಅದು ಯಾಕಂದ್ರೆ ನೈಸರ್ಗಿಕವಾಗಿ ಅದು ಹುಟ್ಟುತ್ತದಲ್ಲ, ಅದು ಒಂದು ಸೋರ್ಸ್ ಅಷ್ಟೇ. ಅದು ಆ್ಯಕ್ಚುಲಿ ಅದು ಏನು ಬಿಟ್ಲ್ ಅಂತ ಹೇಳ್ತೀನಿ, ಅದು ವಾಸ ಮಾಡೋ ಸ್ಥಳ ಯಾವುದಪ್ಪ ಅಂದ್ರೆ ಬೈನ್ ಗಿಡದೊಳಗೆ ವಾಸ ಮಾಡ್ತದೆ. ಅದು ಸಂತಾನ ಬೈನ್ ಗಿಡದಾಗ ಕೂತಿರ್ತದೆ. ರಾತ್ರಿ ಬಂದು ಕಿಸಿಂದ ಇದೆಲ್ಲ ಕಡ್ದು ಹೊಡೆದು ಹೋಗಿಬಿಡ್ತದೆ ಅದು. ಮತ್ತು ಈಗ ಇದಕ್ಕೆ ಕಾಂತೆ ಮತ್ತು ನೀರು ಹಾಕೋದು ಹೆಂಗೆ? ನೀರು ಮತ್ತು ಕಾಂತೆನ ತಿಪ್ಪಿ ಕಾಂತೆ ಹಾಕ್ತೀರಾ, ಇಲ್ಲ ಅಂಗಡಿಯಲ್ಲಿ ಸಿಗುವಂಥ ಬೇರೆ ರಸಗೊಬ್ಬರ ಅದು ಹಾಕ್ತೀರಾ? ಮೊದಲ ನೀರು ನಿರ್ವಹಣೆ ಬಗ್ಗೆ ಹೇಳ್ತೀನಿ. ನಾ ಈ ಮೊದಲೇ ತಿಳಿಸೋದು ನಿಮ್ಗೆ, ಇದಕ್ಕೆ ಯಥೇಚ್ಛವಾಗಿ ನೀರು ಬೇಕು. ಹಾಂ, ಸೊ ನಾವು ಗಿಡ ನೆಟ್ಟು ಒಂದು 3 ವರ್ಷ ತನಕ ಈ ಡ್ರಿಪ್ ಲೈನ್ ಬಿಟ್ಟಿದ್ದೆವು. ಇದಕ್ಕೆ ಒಂದೊಂದು ಇದಕ್ಕೂ ಒಂದೊಂದು ಡ್ರಿಪ್ ಲೈನ್ ಎಳೆದಿದ್ದೆವು. ಒಂದು ಲೈನ್ಗೆ ಈಗ ತೆಗೆದಿದ್ದೀವಿ ಎಲ್ಲ. ಈಗ
ಹಾಂ ಈಗ ಸ್ಪ್ರಿಂಕ್ಲರ್ ಹಾಕಿದ್ದೆವು